ಅಡಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಅನ್ನೋಂಥ ಒಂದು ವಿಷಯನ ನಾವು ಇವತ್ತು ಈ ವಿಚಾರ ಸಂಕಿರಣದಲ್ಲಿ ನಾವು ಆಯ್ಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಅಡಿಗೆ ಕಾರ್ಮಿಕರ ಬದುಕು ಯಾವ ರೀತಿ ಇದೆ ಅಂದ್ರೆ, ನೀವು ಅಡಿಗೆ ಕಾರ್ಯಕ್ರಮದಲ್ಲಿ ಊಟ ಬಡಿಸುವಂತ ಕೆಲಸ ಮಾಡ್ಬೋದು, ಅಥವಾ ಸೊಪ್ಪು ತರಕಾರಿಗಳನ್ನ ಹೆಚ್ಚುವಂತ ಕೆಲಸ ಮಾಡ್ಬೋದು, ಅಥವಾ ಬಡಿಸುವಂತ ಕೆಲಸ ಮಾಡ್ಬೋದು, ಅಥವಾ ಆ ಸ್ವಚ್ಛತೆ ಕೆಲಸ ಮಾಡುವಂತ ಕೆಲಸ ಮಾಡ್ಬೋದು. ಎಲ್ಲಾ ವರ್ಗಗಳನ್ನು ಸೇರಿದಂತೆ ಬೀದಿನಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡು ರುಚಿ ರುಚಿಯಾದಂತಹ ಊಟ ತಯಾರು ಮಾಡಿಕೊಡುವಂತಹ ಅಡಿಗೆ ಬೀದಿ ವ್ಯಾಪಾರಿಗಳಿರ್ಬೋದು, ಬೇಕರಿನಲ್ಲಿ ಸಿಹಿಯಾದಂತಹ ತಿನಿಸುಗಳನ್ನ ತಯಾರು ಮಾಡಿಕೊಡುವಂತಹ ಬೇಕರಿನಲ್ಲಿ ಉತ್ಪಾದನೆ ಮಾಡುವಂತಹ ಅಡಿಗೆ ಕಾರ್ಮಿಕರಿರ್ಬೋದು, ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಏನು ಕಾರ್ಮಿಕರಿದ್ದಾರೆ, ಇವರು ಎಲ್ಲರಿಗೂ ಸೇರಿಸಿ ಅಡಿಗೆ ಕಾರ್ಮಿಕರು ಅಂತೇಳಿ ನಮ್ಮ ಸಂಘಟನೆ ಗುರುತಿಸಿ ಅದರ ಅನ್ವಯವಾಗಿ ಅಡಿಗೆ ಕಾರ್ಮಿಕರನ್ನ ನಾವು ನಮ್ಮ ಸಂಘದ ಸದಸ್ಯರುಗಳನ್ನಾಗಿ ಮಾಡಿ ನೋಂದಾಯಿಸಿ ಈ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕಾಗಿ ನಾವು ಹೋರಾಟನ ನಡೆಸ್ತಾ ಇದ್ವಿ. ಸೊ ಈ ಹೋರಾಟ ಯಾವ ಹಂತಕ್ಕೆ ನಾವು ನಡೆಸಿದೀವಿ ಅಂದ್ರೆ, ಕಳೆದ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಸಚಿವರುಗಳಿಗೆ, ಅದರ MLAಗಳಿಗೆ ಸಾಲದಕ್ಕೆ ಪ್ರತಿಪಕ್ಷದ ಎಲ್ಲ MLAಗಳಿಗೂ ಕೂಡ ಈ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿ ಅಂತೇಳಿ ಪತ್ರ ಬರೆದಿದ್ವಿ. ಅಷ್ಟು ಅಲ್ಲದಂತ ಈಗ ಹೊಸ ಸರ್ಕಾರ ಬಂದ ನಂತರವೂ ಕೂಡ ಈಗ ಹೊಸ ಸಚಿವರಿಗೂ ಕೂಡ ಈ ಒಂದು ವಿಚಾರವಾಗಿ ನಾವು ಮತ್ತೆ ಪತ್ರನ ಬರೆದಿದ್ದೀವಿ. ಅದು ಅಲ್ಲದೆ ನಮ್ಮ ಸಂಘಟನೆಯ ಯಾವ ಜಿಲ್ಲೆಗಳ ವ್ಯಾಪ್ತಿನಲ್ಲಿ ಪ್ರಸರಿಸಿದೆಯೋ ಆ ಎಲ್ಲ ಜಿಲ್ಲೆಯ ಮುಖಾಂತರವಾಗಿ ಆ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತು ALC ಕಚೇರಿಗೆ ಮತ್ತು ಸಚಿವರುಗಳು ಕೂಡ ಒತ್ತಾಯ ಮಾಡಲಿಕ್ಕಾಗಿ ನಾವು ಪತ್ರದ ಮುಖಾಂತರವಾಗಿ ಬರೆದಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಈ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಅವರು ಈಡೇರಿಸುವಲ್ಲಿ ಯಾಕೋ ಮೀನಾಮೇಷ ಎದುರಿಸ್ತಾ ಇದ್ದಾರೆ. ಇಷ್ಟಕ್ಕೆ ನಾವು ಸುಮ್ಮನೆ ಇದ್ಬಿಟ್ರೆ ಆಗೋದಿಲ್ಲ. ನಮ್ಮ ಹೋರಾಟನ ತೀವ್ರತರವಾಗಿ ನಾವು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ನಮಗಿದೆ. ಸೊ ಹಾಗಾಗಿ ಇವತ್ತಿನ ವಿಚಾರ ಸಂಕಿರಣ ಈ ಒಂದು ಕಾರ್ಮಿಕರ ಹೋರಾಟಕ್ಕೆ ನಾನು ಮುಡುಪಾಗಿಡ್ಲಿಕ್ಕೆ ಬಯಸ್ತೇನೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಮದುವೆ ಚೌಟ್ರಿಗಳಲ್ಲಿ ರುಚಿ ರುಚಿಯಾದ ಊಟನ ಬಡಿಸಿದಾದ ಮೇಲೆ ಅಲ್ಲಿ ಊಟ ಮಾಡಿದಂಥ ಒಬ್ಬ ವ್ಯಕ್ತಿ ಅನ್ನದಾತ ಸುಖೀಭವ ಅನ್ನೋಂಥ ಒಂದು ಮಾತನ್ನ ಹೇಳ್ತಾನೆ. ಆದರೆ ಅನ್ನದಾತ ಸುಖೀಭವ ಅಂತ ಹೇಳಿದಂಥ ಆ ಮಾತು ನಿಜವಾಗೂ ಕೆಲಸ ಮಾಡಿದ ಕೈಗಳಿಗೆ ಸಲ್ತಾ ಇದೆಯಾ ಹೇಳಿ? ನಿಮ್ಗೆ ಯಾರ್ಯಾರು ಸಲ್ಲಿದೆಯಾ ಹೇಳಿ ನೋಡೋಣ. ಯಾವಾಗ ನಮಗೆ ಅದರ ಒಂದು ಪರಿಣಾಮ ನಮಗೆ ಸಲ್ಲುತ್ತೆ ಅಂದ್ರೆ, ಅದ್ರ ಮುಖಾಂತರ ನಮ್ಮ ಬದುಕು ಹಸನಾದಾಗ ಮಾತ್ರ ನಮಗೆ ಅದು ಸಲ್ಲುತ್ತೆ. ಸೊ ಅಲ್ಲಿವರೆಗೂ ಅನ್ನದಾತ ಸುಖೀಭವ ಅನ್ನುವಂಥ ಮಾತು ನಮ್ಮವರೆಗೂ ತಲುಪೋದೇ ಇಲ್ಲ. ಸೊ ಅಂತ ತಲುಪುವಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಈ ಕಣ್ಣು, ಕಿವಿ, ಮೂಗು, ಬಾಯಿ ಇಲ್ಲದಂತಹ ಸರ್ಕಾರಕ್ಕೆ ನಾವು ಎಚ್ಚರಿಸುವಂಥ ಕೆಲಸ ಮಾಡಿದಾಗ ಮಾತ್ರನೇ ಅದು ಒಂದು ನಮಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಅನ್ಸೀಸನ್ ಅಲ್ವಾ? ಈಗ ಇರೋ ಸೀಸನ್ ಅನ್ಸೀಸನ್. ಈ ಅನ್ಸೀಸನ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ರಿ ಕಾಂಟ್ರಾಕ್ಟರ್ಗಳ ಕೈ ಎತ್ತಿ ನೋಡೋಣ. ಯಾಕೆ ಯಾವ ಕೈ ಎತ್ತಾ ಇಲ್ವಲ್ಲ? ಯಾಕಂದ್ರೆ ಕೆಲಸ ಇಲ್ಲ ಅಲ್ವಾ? ಸೊ ಹಾಗಾಗಿ ಅನ್ಸೀಸನ್ ನಲ್ಲಿ ಕೆಲಸ ಮಾಡಿಲ್ಲ. ಸೊ ಕಾಂಟ್ರಾಕ್ಟ್ಗಳಿಗೆ ಕೆಲಸ ಇಲ್ಲ ಅಂದ್ರೆ ಇನ್ನು ಕೆಲಸ ಮಾಡೋಂಥ ತಾಯಂದ್ರಿಗೆ ಕೆಲಸ ಇರುತ್ತಾ? ಸ್ವಚ್ಛತೆ ಮಾಡೋಂಥ ತಾಯಂದ್ರಿಗೆ ಕೆಲಸ ಇದೆಯಾ? ಅಡಿಗೆ ಕತ್ತರಿಸುವಂತ ಕೈಗಳಿಗೆ ಕೆಲಸ ಇದೆಯಾ? ಅಡಿಗೆ ಮಾಡುವಂತ ಭಟ್ರ ಕೈಗಳಿಗೆ ಕೆಲಸ ಇದೆಯಾ? ಸೊ ಈ ಅನ್ಸೀಸನ್ಗಳಲ್ಲಿ ನಾವು ಅಭ್ಯಪಾರಿಗಳ ತರ ತಿರುಗಬೇಕು, ಇಲ್ಲ ಸೊಪ್ಪು ತರಕಾರಿ ನಾವು ಬೀದಿನಲ್ಲಿ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಜೀವನ ಮಾಡಬೇಕಾದಂತ ಪರಿಸ್ಥಿತಿ ನಮಗಿದೆ. ಸೊ ಇಂತಹ ಒಂದು ಪರಿಸ್ಥಿತಿಯ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತ ಸಂದರ್ಭ, ನಾವು ಇನ್ನೂ ಹೆಚ್ಚಿನ ಕಾರ್ಮಿಕರನ್ನ ತಲುಪಬೇಕಾದಂತ ಅನಿವಾರ್ಯತೆ ಇದೆ. ನಾವು ಎಷ್ಟು ಕಾರ್ಮಿಕರನ್ನ ನಾವು ತಲುಪ್ತೀವೋ, ನಮ್ಮ ಸಂಘಕ್ಕೆ ಎಷ್ಟು ಜನ ಕಾರ್ಮಿಕರನ್ನ ನಾವು ಸದಸ್ಯರನ್ನ ಮಾಡ್ತೀವೋ, ಅವಾಗ ಮಾತ್ರನೇ ನಾವು ನಮ್ಮ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅದರ ಕುರಿತಾಗಿ ಇಲ್ಲಿ ಕೂತಿರೋ ಪ್ರತಿಯೊಬ್ಬ ತಾಯಂದ್ರು, ಪ್ರತಿಯೊಬ್ಬ ಭಟ್ರು, ಪ್ರತಿಯೊಬ್ಬ ಅಡಿಗೆ ಬಂಧುಗಳು ಈ ಒಂದು ಸಂಘಕ್ಕೆ ಒಬ್ಬೊಬ್ಬರನ್ನ ಮೆಂಬರ್ಗಳು ಮಾಡ್ತಾ ಹೋದ್ರು ಇಲ್ಲಿ ಕೂತಿರೋ ಸಂಖ್ಯೆಗಿಂತ 10ರಷ್ಟು ಸದಸ್ಯರನ್ನ ನೀವು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ವಹಿಸಬೇಕು ಅಂತೇಳಿ ರಾಜ್ಯ ಸಂಘಟನೆಯ ಭಾಗವಾಗಿ ನಾನು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಸೊ ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ, ಇದು
ಅಪಾಯದ ಅಲಗಿನ ಮೇಲೆ ನಾವು ನಡೀತಾ ಇರುವಂತಹ ಒಂದು ವೃತ್ತಿ ಇದು ಅಲ್ವಾ. ಸೊ ಎಷ್ಟರ ಮಟ್ಟಿಗೆ ಅಪಾಯದ ಅಲಗಿನ ಮೇಲೆ ನಾವು ನಡೀತಾ ಇದೀವಿ ಅಂದ್ರೆ, ಈಗಾಗಲೇ ನಮ್ಮ ಕಣ್ಣು ಮುಂದೆ 2-3 ಘಟನೆಗಳು ನಡೆದೋಗಿದೆ. ಇದೇ ದಾವಣಗೆರೆಯ ದುಗ್ಗಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಎನ್ನುವಂತಹ ವ್ಯಕ್ತಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಆತ ಮೃತ ಆಗಿರುವಂಥದ್ದು ನಮ್ಮ ಕಣ್ಣೆದುರಿಗಿದೆ. ಅದೇ ರೀತಿಯಲ್ಲಿ ಉಡುಪಿಯ ಉಮೇಶ್ ಬಾಯೇರಿ ಅನ್ನುವಂತಹ ವ್ಯಕ್ತಿ, ಆತನು ಕೂಡ ಕುದಿಯುವ ಬಾಂಡ್ಲಿನಲ್ಲಿ ಬಿದ್ದು 90% ಆತನ ದೇಹ ಸುಟ್ಟು ಆತ ಚೇತರಿಕೆ ಆಗಿ ಇನ್ನೇನು ಹುಷಾರಾಗ್ತಾನೋ ಅನ್ನುವಂಥ ಹಂತದಲ್ಲಿ ಹಾರ್ಟ್ ಅಟ್ಯಾಕ್ ಇಂದಾಗಿ ಆತ ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿದೆ. ನಮಗೆ ಚೆನ್ನಾಗಿ ನೆನಪಿದೆ, ಅಲ್ಲಿ ಒಂದು ಸಂಘಟನೆ ಮಾಡಕ್ಕೆ ಹೋದಾಗ ಆ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಬಂದು ಮಾತಾಡಿದ್ದು ಮಾರನೇ ದಿನನೇ ಸತ್ತು ಹೋಗಿರೋದು ತುಂಬಾ ನಮಗಂತೂ ಒಂಥರ ಆಶ್ಚರ್ಯ ಆಗೋಗಿತ್ತು. ನಮಗೆ ಏನಪ್ಪ ಮೊನ್ನೆ ತಾನೇ ನಮ್ಮ ಜೊತೆಲಿ ಮಾತಾಡಿದ್ದಾನೆ, ಆಗ್ಲೇ ಈ ಸುದ್ದಿ ಕೇಳಬೇಕಾಯ್ತಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ನಮಗೆ ಬಂತು. ಅದೇ ರೀತಿಯಲ್ಲಿ ಮತ್ತೊಂದು ಘಟನೆ ಆಗಿದೆ. ಬೀದಿನಲ್ಲಿ ಎಗ್ ರೈಸ್ ಮಾರುವಂತಹ ಒಬ್ಬ ವ್ಯಕ್ತಿ, ಆತ ಜಯನಗರದಲ್ಲಿ ತುಳಜಾ ಭವಾನಿ ಅನ್ನೋಂಥ ಒಂದು ಅಂಗಡಿ ನಡೆಸ್ತಾ ಇದ್ದ. ಆತನ ಸ್ವಯಂಕೃತ ಅಪರಾಧವೋ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಜೀವ ಅಲ್ವಾ, ಒಂದು ಪ್ರಾಣ ಹೋದ ನಂತರ ಮತ್ತೆ ವಾಪಸ್ ಬರೋದಿಲ್ಲಲ್ಲ. ಸೊ ಅಂತ ಪ್ರಾಣನ ಕಳೆದುಕೊಂಡು ಇವತ್ತು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾನೆ. ಹಾಸ್ಪಿಟಲಲ್ಲಿ ಸಾವು ಬದುಕಿನ ನಡುವೆ ಓಡಾಡ್ತಾ ಇದ್ದಾನೆ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ನಮಗೆ ಅಥವಾ ಪರಿಹಾರಗಳು ಸಿಗದೇ ಇರೋದ್ರಿಂದ ನಾವಿವತ್ತು ವಿಚಾರ ಸಂಕಿರಣ ನಡೆಸಿ ಸರ್ಕಾರಕ್ಕೆ ನಾವು ಇವತ್ತು ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮಗೆ ಯಾವ ರೀತಿಯ ಸವಲತ್ತುಗಳು